ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಲಕ್ಷ್ಮಿ ಹೇಗಾದರೂ ಮಾಡಿ ತನ್ನ ಗಂಡನ ಸತ್ಯ ನಿರೂಪಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ. ಆಗ ಅನನ್ಯ ಹಾಕಿದಂಥ ಕೇಸನ್ನು ಹೇಗಾದರೂ ಮಾಡಿ ಅದನ್ನು ಸಾಲ್ವ್ ಮಾಡಲೇಬೇಕು, ತನ್ನ ಗಂಡ ನೆನಪರಾಧಿ ಅಂತ ಹೇಳಿ ಇದು ಮಾಡಬೇಕು ಅಂತ ಹೇಳಿ ಕೀರ್ತಿಗೆ ಕೇಳ್ಕೊಳ್ತಾಳೆ. ಕೀರ್ತಿ ಮುಂಚೆ ನಿಜ ಒಪ್ಕೊತಾಳೆ, ಇಲ್ಲ ನಾನು ಬಂದು ಸತ್ಯ ಹೇಳ್ತೀನಿ ಅಂತ. ಆದರೆ ಅನನ್ಯ ಬೆದರಿಕೆ ಹಾಕಿರೋದ್ರಿಂದ ಕೀರ್ತಿ ಹಿಂಜರಿದು, ಇಲ್ಲ ನಾನು ಬಿಟ್ಬಿಡಿ, ದಯವಿಟ್ಟು ನಾನು ಯಾರಿಗೂ ಏನೂ ಹೇಳಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾಳೆ. ಕೊನೆಗೆ ಲಕ್ಷ್ಮಿ ತುಂಬ ಯೋಚನೆ ಮಾಡಿ, ಇಲ್ಲ ನಾನು ಇದನ್ನು ಹೇಗಾದರೂ ಮಾಡಿ ಬಗೆಹರಿಸಲೇಬೇಕು ಅಂತ ನಿರ್ಧಾರ ಮಾಡಿ ಯೋಚನೆ ಮಾಡಿದಾಗ ಅವಳು ಎಲ್ಲರನ್ನ ಬನ್ನಿ ನಾನು ಸತ್ಯ ಏನು ಅಂತ ಹೇಳಿ ನಿಮಗೆಲ್ಲ ತಿಳಿಸ್ತೀನಿ, ನಿಮಗೆ ಗೊತ್ತಾಗತ್ತೆ, ನಡೀರಿ ಅಂತ ಹೇಳಿ ಹಾಗೆ ಅನನ್ಯನಿಗೂ ನಿನ್ನ ಮುಖದ ಪರಿಚಯ ಎಲ್ಲರಿಗೂ ಮಾಡಬೇಕು ಅಲ್ಲ, ಬನ್ನಿ ನೀವು ಅಂತ ಹೇಳಿ ಹಾಗೆ ಆನಂದ್ ಅವರ ಹತ್ತಿರ ಹೋಗಿ, ಸರ್ ನೀವು ಬನ್ನಿ ಅಂತ ಹೇಳಿ ಎಲ್ಲರನ್ನ ಕರೆದುಕೊಂಡು ಬಂದು ಹೋಟೆಲ್ಗೆ ಬರ್ತಾಳೆ. ಅಲ್ಲಿ ಹೋಟೆಲ್ ಮ್ಯಾನೇಜರ್ ಹತ್ತಿರ ಮಾತಾಡಿ, ಸರ್ ನಮಗೆ CCTV ಫುಟೇಜ್ ಬೇಕು, ದಯವಿಟ್ಟು ಕೊಡಿ ಅಂತ ಹೇಳಿ ಪರಿಸ್ಥಿತಿ ಏನೇನಾಗಿತ್ತು, ಏನೇನು ಆಪಾದನೆ ಹಾಕಿದ್ದಾರೆ ಅವ್ರ ಗಂಡನ ಮೇಲೆ ಅಂತ ಎಲ್ಲ ತಿಳಿಸಿದ ಮೇಲೆ ಅವರು ಆಯಿತು ಅಂತ ಹೇಳಿ ನೋಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ CCTV ಇದರಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅನನ್ಯ ಬಂದಿದ್ದು, ಅವಳ ಜೊತೆ ಸೆಲ್ಫಿ ತೆಕ್ಕೊತೀನಿ ಅಂತ ಹೇಳಿ ಮುತ್ಕೊಟ್ಟಿದ್ದು, ಹಾಗೆ ಕೇಳಿದ್ದಕ್ಕೆ ಮಾತಾಡಿದ್ದು, ಅವ್ನು ನೋಡ್ದಿದ್ದು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಹಾಗೆ ಕೀರ್ತಿ ಬಂದು ಮಾತಾಡಿದ್ದೆಲ್ಲ ಇರೋದು ನೋಡಿ ಲಕ್ಷ್ಮಿ ಹೇಳ್ತಾಳೆ, ನೋಡಿ ಈಗ ಎಲ್ಲರಿಗೂ ನಿಮ್ಮ ಸತ್ಯ ಏನು ಅಂತ ಹೇಳಿ ಗೊತ್ತಾಗಿದೆ ಅಲ್ವಾ, ಇನ್ನು ಮುಂದೇನಾದರೂ ಫಸ್ಟು ಏನು ಅಂತ ತಿಳ್ಕೊಂಡು ಆಮೇಲೆ ಆಪಾದನೆ ಮಾಡಿ ಅಂತ ಹೇಳಿ ಪೇಪರ್ನವರಿಗೆಲ್ಲ ಹೇಳಿ, ಹಾಗೆ ಆನಂದ್ ಅವರಿಗೂ ಅಷ್ಟೇ ಹೇಳ್ತಾಳೆ. ಆಗ ಅವರು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾರೆ. ಸರಿ ಸರ್ ಅಂದಾಗ ಅನನ್ಯ ಬಂದು ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಎಲ್ಲರ ಮುಂದೆ ವೈಷ್ಣವ್ಗೆ ಲಕ್ಷ್ಮಿಗೆ ಕ್ಷಮೆ ಕೇಳ್ತಾಳೆ. ಅಂತೂ ಇಂತೂ ಲಕ್ಷ್ಮಿ ತನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಸಮಾಜದ ಮುಂದೆ ನಿರೂಪಿಸ್ತಾಳೆ. ಮುಂದೆ ಈ ಕಡೆ ಕಾವೇರಿ ಅವರಿಗೆ ನಿಜ ಗೊತ್ತಾಗಿದೆ. ಕೀರ್ತಿ ಮುಂಚೆನೇ ಇದ್ದಾಳೆ. ಕೀರ್ತಿ ಲಕ್ಷ್ಮಿ ಸೇರಿ ನನ್ನ ಸಿಗಾಕ್ಸೋಕ್ಕೆ ನಾಟಕ ಮಾಡಿದ್ದಾರೆ. ಇದನ್ನು ನಾನು ನನ್ನ ಪುಟ್ಟನ ಮುಂದೆ ಹೇಗಾದರೂ ಮಾಡಿ ಬಯಲು ಮಾಡಬೇಕು, ಆಗ ಪುಟ್ಟ ಜೀವನದಿಂದ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಹೇಳಿ ಈ ಕಡೆ ಯೋಚನೆ ಮಾಡಿಕೊಂಡು ತುಂಬ ಖುಷಿಯಾಗಿ ಇರ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಲಕ್ಷ್ಮಿ ಹಾಗೆ ವೈಷ್ಣವ್ ನಡುವೆ ಭಿನ್ನಾಭಿಪ್ರಾಯ ಬರುತ್ತಾ, ಕೀರ್ತಿಗೆ ಹಳೆ ನೆನಪು ಬಂದರೆ ಲಕ್ಷ್ಮಿ ಜೊತೆ ಜೀವನ ಮಾಡೋಕ್ಕೆ ಬಿಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.